ಏ ಏಳೆ ದರಿದ್ರದವಳೆ, ಸೂರ್ಯ ನೆತ್ತಿ ಮೇಲ್ ಬಂದ್ರು ಬಿದ್ದಿರೋದ್ ನೋಡು ಎಂಬ ಅಹಂಕಾರದ ಧ್ವನಿ ಕಿವಿಗೆ ಅಪ್ಪಳಿಸುತ್ತಲೇ ಸರಸರನೆ ಎದ್ದು ಕುಳಿತಳು ಲಕ್ಷ್ಮಿ. ಅರಿದ ಲಂಗ ದಾವಣಿ ತೊಟ್ಟು ತಲೆಗೆದರಿದ ಕೂದಲ ಕಟ್ಟುತ್ತಾ ಚಾಪೆಯಿಂದ ಮೇಲೆದ್ದಳು. ಮಂಚದ ಮೇಲೆ ಮಲಗಿದ್ದ ಪಾರ್ಶ್ವವಾಯು ಪೀಡಿತ ತನ್ನಪ್ಪನತ್ತ ದೈನ್ಯದ ನೋಟ ಬೀರಿ ತಲೆ ಸವರಿ ಕಾಲುಗಳಿಗೆ ನಮಸ್ಕರಿಸಿದಳು. ಲಕ್ಷ್ಮಿಯ ತಂದೆ ಶ್ರೀನಿವಾಸಾಚಾರ್ ಆಗರ್ಭ ಶ್ರೀಮಂತರು. ತಾಯಿ ಕಮಲಮ್ಮ ಪತಿರಥ ಶಿರೋಮಣಿ. ಮದುವೆಯಾಗಿ 16 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ಆಕೆ ಸುತ್ತದ ಅರಳಿ ವೃಕ್ಷವಿಲ್ಲ, ಆಲೆರೆಯದ ಉತ್ತವಿಲ್ಲ. ಸಾಧು ಸಂತರಿಗೆ, ಹಸಿದವರಿಗೆ, ಬಡವರ ಪಾಲಿಗೆ ದಾರಿದೀಪದಂತಿತ್ತು ಶ್ರೀನಿವಾಸಾಚಾರ್ ಕುಟುಂಬ. ದಂಪತಿಯ ಜಾತಕವನ್ನ ನೋಡಿದ ಕುಲಪುರೋಹಿತರು ನಿಮಗೆ ಒಂದು ಸಂತಾನದ ಯೋಗ ಇದೆ ಎಂದು ಭವಿಷ್ಯ ನುಡಿದಿದ್ರು. ಅಂತೆಯೇ ಜಪ ತಪ ಪೂಜೆ ಪುನಸ್ಕಾರಗಳ ಫಲವಾಗಿ ಹುಟ್ಟಿದವಳೆ ಲಕ್ಷ್ಮಿ. ಅದೇನು ಶಾಪವೋ ಅಥವಾ ಪರಮಾತ್ಮನಿಗೆ ಇವರ ಮೇಲೆ ಕೋಪವೋ ಕಾಣೆ. ಆಕೆಯದ್ದು ದಟ್ಟ ದರಿದ್ರ ಜಾತಕವಾಗಿತ್ತು. ಹುಟ್ಟುತ್ತಲೇ ತನ್ನ ತಾಯಿಯನ್ನ ನುಂಗಿ ನೀರು ಕುಡಿದಳು ಎಂಬ ಅಪವಾದವನ್ನ ಬೆನ್ನಿಗೆ ಅಂಟಿಸಿಕೊಂಡೇ ಧರಿತ್ರಿಯ ಸ್ಪರ್ಶ ಮಾಡಿದಳು ಲಕ್ಷ್ಮಿ. ತಬ್ಬಲಿ ಮಗುವಿಗೆ ತಾಯಿಯನ್ನು ಮತ್ತು ಶ್ರೀನಿವಾಸರಿಗೆ ಪತ್ನಿಯನ್ನ ಪತ್ತೆ ಹಚ್ಚುವ ಕಾರ್ಯ ಪ್ರಾರಂಭವಾಯಿತು. ಪಕ್ಕದೂರಿನ ಮುದ್ದಣ್ಣನವರ ಮಗಳು ಮಾಲತಿಯನ್ನ ಮಲತಾಯಿಯಾಗಿ ಲಕ್ಷ್ಮಿಗೆ ತಂದೆ ಬಿಟ್ರು. ಮೊದಮೊದಲು ಮಾಲತಿ ಲಕ್ಷ್ಮಿಯನ್ನ ಸ್ವಂತ ಮಗಳಂತೆಯೇ ನೋಡಿಕೊಳ್ಳುತ್ತಿದ್ದಳು. ಆದರೆ ಯಾವಾಗ ಶ್ರೀಧರ ಜನಿಸಿದನೋ ಲಕ್ಷ್ಮಿ ಮಾಲತಿಯ ಕಣ್ಣಿಗೆ ಕೇವಲ ಮನಗೆಲಸದವಳಾಗಿ ಬಿಟ್ಲು. ಲಕ್ಷ್ಮಿಯದ್ದು ದರಿದ್ರ ಜಾತಕ. ಅವಳು ಕಾಲಿಟ್ಟಲ್ಲೆಲ್ಲ ಧ್ವಂಸ ಎನ್ನುವ ಊರ ಜನರ ಮಾತು ಸುಳ್ಳೇನಲ್ಲ. ಏಕೆಂದರೆ ಆಗರ್ಭ ಶ್ರೀಮಂತರಾಗಿದ್ದ ಶ್ರೀನಿವಾಸಾಚಾರ್ ಈಗ ಕಡು ಬಡವರಾಗಿ ಪಾರ್ಶ್ವವಾಯು ಪೀಡಿತರಾಗಿ ಮೂಲೆಯ ಮಂಚದ ಮೇಲೆ ಸ್ಥಿತರಾಗಿದ್ದರು. ಯೌವನಾವಸ್ಥೆಗೆ ಬಂದ ಲಕ್ಷ್ಮಿಯನ್ನ ಯಾರಿಗಾದರೂ ಗಂಟು ಹಾಕಿ ಕೈ ತೊಳೆದುಕೊಳ್ಳುವ ಇರಾದೆಯಲ್ಲಿದ್ದಳು ಮಾಲತಿ. ಮಾಲತಿಗೆ ಲಕ್ಷ್ಮಿಯ ಮೇಲೆ ಮಮತೆ ಇತ್ತಾದರೂ ನಮ್ಮಿ ಪರಿಸ್ಥಿತಿಗೆ ಇವಳ ಅನಿಷ್ಟ ಕಾಲ್ಗುಣವೇ ಕಾರಣ ಎಂದು ಬಲವಾಗಿ ನಂಬಿದ್ದರು. ಇತ್ತ ಲೋ ನಾಣಿ, ಸಂಜೆ ಆಫೀಸ್ನಿಂದ ಬರ್ತಾ ನನ್ನ BP ಮಾತ್ರೆ ತಗೊಂಡ್ಬಾರೋ ಎಂಬ ಆತಂಕದ ಕೂಗು ನಾಣಿಯ ಕಿವಿಯನ್ನ ಮೊನಚಾಗಿಸಿತ್ತು. ಆಯ್ತಮ್ಮ, ನೀನು ರೆಸ್ಟ್ ಮಾಡು, ಸಂಜೆ ಬೇಗ ಬರ್ತೀನಿ ಎಂದು ಹೇಳಿ ಹೆಗ್ಲ ಮೇಲೆ ಬ್ಯಾಗ್ ಹೊತ್ತು ಟಿಪ್ ಟಾಪ್ ಆಗಿ ಟೈ ಧರಿಸಿ ಶೂಲೆಸ್ ಕಟ್ಟುತ್ತಾ ಉತ್ತರವಿಟ್ಟಿದ್ದ ನಾರಾಯಣ ರಿಯಲ್ ಎಸ್ಟೇಟ್ ಉದ್ಯೋಗಿ, ಬಹಳ ಪ್ರತಿಭಾವಂತ ಯುವಕ. ಅಪ್ಪ ಅಮ್ಮನ ಮುದ್ದಿನ ಮಗ. ಪೂಜೆ ಪುನಸ್ಕಾರಗಳಲ್ಲಿ ಆಸಕ್ತಿ ಇಲ್ಲದಿದ್ರೂ ಮಠ ಮಂದಿರಗಳಿಗೆ ತೆರಳುತ್ತಿದ್ದ. ನಾಣಿಯ ಅಮ್ಮ ಸರೋಜಾದೇವಿ ಮಹಾನ್ ದೈವಭಕ್ತೆ. ಏನೇ ಕಾರ್ಯ ಮಾಡುವ ಮೊದಲು ಪುಟ್ಟಣ್ಣ ಜೋಯಿಸರ ಅಪ್ಪಣೆ ಇಲ್ಲದೆ ಕೈ ಹಾಕುತ್ತಿರಲಿಲ್ಲ. ಒಮ್ಮೆ ನಾಣಿ ಕಾರ್ಯನಿಮಿತ್ತವಾಗಿ ಲಕ್ಷ್ಮಿಯ ಊರಿಗೆ ಬಂದ. ಅವನ ಕಣ್ಣಿಗೆ ಬಿದ್ದ ಲಕ್ಷ್ಮಿಯ ನಗು ಹೃದಯದಲ್ಲಿ ಅಚ್ಚಾಗಿತ್ತು. ಅದೇ ಊರಿನಲ್ಲಿ ಪುಟ್ಟ ಬಾಡಿಗೆ ಮನೆ ತೆಗೆದುಕೊಂಡು ಕೆಲಸವನ್ನ ಮುಂದುವರಿಸಿದ. ಮೊದಮೊದಲು ಇವನಿಗೆ ಏನೂ ಅರ್ಥವಾಗದಿದ್ದರೂ ನಂತರ ಲಕ್ಷ್ಮಿಯ ಜನ್ಮ ವೃತ್ತಾಂತ ಊರ ಜನರಿಂದ ತಿಳಿಯಿತು. ಆಕೆಯ ಗುಣಕ್ಕೆ ನಾಣಿ ಅಕ್ಷರಶಃ ಮಾರುಹೋಗಿದ್ದ. ಒಂದು ದಿನ ನೇರವಾಗಿ ಅವರ ಮನೆಗೆ ಧಾವಿಸಿ ಲಕ್ಷ್ಮಿಯನ್ನ ಮದುವೆಯಾಗುವುದಾಗಿ ತಿಳಿಸಿದ. ಮಾಲತಿ ಮನದಲ್ಲಿ ಅಬ್ಬಾ, ಅಂತೂ ಈ ಪೀಡೆಯಿಂದ ಮುಕ್ತಿ ದೊರಕುವ ಕಾಲ ಸನಿಯವಾಯಿತು ಅಂದುಕೊಂಡ್ರು. ಆದರೆ ಶ್ರೀನಿವಾಸಾಚಾರ್ ತೊದಲುತ್ತಾ ತನ್ನ ಮಗಳ ಕಾಲ್ಗುಣ ಸರಿಯಿಲ್ಲವೆಂದು ಪರಿಪರಿಯಾಗಿ ತಿಳಿಸಿದರೂ ನಾಣಿ ತನ್ನ ಪಟ್ಟು ಬಿಡಲಿಲ್ಲ. ತನ್ನ ಕೆಲಸವನ್ನ ಮುಗಿಸಿಕೊಂಡು ಸ್ವಗೃಹಕ್ಕೆ ಮರಳಿದ ನಾಣಿ ತನ್ನ ಪ್ರೇಮ ಪುರಾಣವನ್ನ ತಂದೆ ತಾಯಿಯ ಮುಂದೆ ಬಿಚ್ಚಿಟ್ಟ. ಬಡವರೆಂದು ತಿಳಿದರೂ ಹೇಗೋ ಮಾಡಿ ತನ್ನಮ್ಮನನ್ನ ಒಪ್ಪಿಸುವಲ್ಲಿ ನಾಣಿ ಚಾಲಾಕಿತನ ತೋರಿದ್ದ. ಅಂತೂ ಇಂತೂ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಸಿದ್ಧತೆ ನಡೆದಿತ್ತು. ಲಕ್ಷ್ಮಿ ಮನೆ ನವವಧುವಿನಂತೆ ಅಲಂಕೃತಗೊಂಡಿತ್ತು. ಶ್ರಾವಣ ಶುಭ ಶುಕ್ರವಾರದ ದಿನ ನಾಣಿಯ ಕುಟುಂಬ ಲಕ್ಷ್ಮಿಯ ನಿವಾಸಕ್ಕೆ ಬಂದರು. ಅಷ್ಟೇನು ಶ್ರೀಮಂತ ಅಲ್ಲದಿದ್ರೂ ಕನ್ಯೆ ನೋಡಲು ಸುಂದರವಾಗಿದ್ದಳು. ಸರೋಜಾದೇವಿಗೆ ವಧು ಇಡಿಸಿದಳು. ನಿಮ್ಮ ಮಗಳ ಜಾತಕ ಕೊಡಿ, ನಮ್ಮ ಕುಲಪುರೋಹಿತರು ಒಮ್ಮೆ ನೋಡಿ ಅಸ್ತು ಎಂದರೆ ನಮ್ಮೂರಿನಲ್ಲೇ ಮದುವೆ ಕಾರ್ಯಕ್ರಮ ನೆರವೇರಿಸಿ ಬಿಡೋಣ ಎಂದು ಉದ್ಧರಿಸಿ ಅಲ್ಲಿಂದ ಹೊರಡಲು ಅಣಿಯಾದರು. ಮಾಲತಿಯ ಎದೆಬಡಿತ ಅಕ್ಕಪಕ್ಕದವರಿಗೂ ಕೇಳುವಷ್ಟು ಜೋರಾಗಿತ್ತು. ತಕ್ಷಣ ನಾಣಿಯು, ಅಮ್ಮ, ನಾನು ಅದನ್ನೆಲ್ಲ ತರುವೆ, ನಡೆಯಿರಿ ಎಂದು ಆತುರವಾಗಿ ಅಮ್ಮನನ್ನ ಎಬ್ಬಿಸಿದನು. ಅಕ್ಕಪಕ್ಕದವರ ಬಳಿ ಹುಡುಗಿಯ ಮನೆತನ ವಿಚಾರಿಸಬೇಕೆಂಬ ಧಾವಂತದಲ್ಲಿದ್ದ ಸರೋಜಮ್ಮನ ಆಸೆಗೆ ಮಗನೇ ತಣ್ಣೀರೆರಚಿದನು. ತನಗೆ ಗೊತ್ತಿರುವ ಜ್ಯೋತಿಷ್ಯರ ಬಳಿ ಕಾಡಿ ಬೇಡಿ ತನ್ನ ಜಾತಕಕ್ಕೆ ಸರಿಹೊಂದುವ ಬೇರೊಂದ ಜಾತಕ ಸೃಷ್ಟಿಸಿ ಅಮ್ಮನ ಮುಂದಿಟ್ಟನು. ಅದಕ್ಕೆ ಪುಟ್ಟಣ್ಣ ಜೋಯಿಸರು ಶುಭಶ್ಚ ಶೀಘ್ರಂ ಎಂದಾಗಿತ್ತು. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಎಂಬ ಮಾತಿನಂತೆ ಇವರ ವಿವಾಹವಾದರೂ ಹೆಚ್ಚು ದಿನ ಸತ್ಯದ ಕೆಂಡವನ್ನ ಒಡಲೊಳಗೆ ಬಚ್ಚಿಡಲು ಆಗಲಿಲ್ಲ. ಅದೊಂದು ದಿನ ಲಕ್ಷ್ಮಿಯ ಅತ್ತೆ ಜಯಮ್ಮ ಇವರ ಮನೆಗೆ ಧಾವಿಸಿದ್ದಳು. ಲಕ್ಷ್ಮಿಯ ಜನ್ಮ ಜಾತಕವನ್ನ ಎಳೆಯಾಗಿ ಬಿಡಿಸಿಟ್ಟಿದ್ದಳು. ಅಷ್ಟು ಹೊತ್ತಿಗಾಗಲೇ ಸರೋಜಮ್ಮನವರ ಮನೆಯಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸಿ ಆಗಿತ್ತು. ಧನ ಹಾನಿ ಮಾನ ಹಾನಿಗಳಿಂದ ಸರೋಜಮ್ಮ ಕಂಗೆಟ್ಟಿದ್ದರೂ ಲಕ್ಷ್ಮಿಯನ್ನ ದೂರುವ ಸಾಹಸ ಮಾಡಿರಲಿಲ್ಲ. ಒಳಮನದ ಅನುಮಾನಕ್ಕೀಗ ರೆಕ್ಕೆ ಬಂದಂತಾಗಿತ್ತು. ಅಂದೇ ಲಕ್ಷ್ಮಿಗೆ ದರಿದ್ರ ಲಕ್ಷ್ಮಿ ಎಂಬ ಪಟ್ಟವನ್ನಿಟ್ಟು ನಾಮಕರಣ ಮಾಡಿದ್ದರು ಸರೋಜಮ್ಮ. ಸಂಜೆ ಆಫೀಸ್ನಿಂದ ಮನೆಗೆ ಬಂದ ಮಗನೊಡನೆ ಕಾಳಗವೇ ನಡೆದಿತ್ತು. ಸುಳ್ಳು ಜಾತಕ ಸೃಷ್ಟಿಸಿ ಈ ಅನಿಷ್ಟ ಪೀಡೆಯನ್ನ ಮನೆಯೊಳಗೆ ತಂದೆಯಾ, ಬೀದಿಲಿರೋ ಮಾರಿನ ಮನೆ ಒಳಗೆ ಕರೆಸಿದ್ಯಾ ಎಂದು ಸರೋಜಮ್ಮ ನಾಣಿಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡರು.
ಮದುವೆಯಾಗಿ 3-4 ವರ್ಷ ಕಳೆದರೂ ತಾಯಿಯಾಗದ ಲಕ್ಷ್ಮಿ ಸರೋಜಮ್ಮನವರ ಕಟುಮಾತುಗಳನ್ನು ಸಹಿಸಿಕೊಂಡು ಕಲ್ಬಂಡೆಯಂತಾಗಿದ್ದಳು. ಪ್ರತಿದಿನ ಮನೆಯಲ್ಲಿ ಪಾತ್ರೆಗಳು ಸಪ್ಪಳ ಮಾಡುತ್ತಿದ್ದವು. ಮನೆಯ ಗಂಡಸರಿಗೆ ನೆಮ್ಮದಿಯೇ ಇಲ್ಲದಂತಾಯಿತು. ಇದ್ದಕ್ಕಿದ್ದಂತೆ ಮನೆ ಅರೆಜಾಕುವ ಪರಿಸ್ಥಿತಿಯೂ ಬಂದೊದಗಿತು. ಆ ದಿನ ಸರೋಜಮ್ಮ ಲಕ್ಷ್ಮಿಯನ್ನ ಬಹು ಕಟುವಾಗಿ ನಿಂದಿಸಿದರು. ಅಂದೇಕೋ ನಾರಾಯಣನು ಮೌನ ತಾಳಿದ್ದ. ತನ್ನ ಪತಿಯ ಈ ಮೌನ ಲಕ್ಷ್ಮಿಗೆ ಹಿಂಸೆ ಎನಿಸಿತು. ಅತ್ತೆ ತನ್ನನ್ನ ಮಾತುಮಾತಿಗೂ ದರಿದ್ರ ಎಂದು ಅಲುಬಿದರೂ ನಗುನಗುತ್ತಾ ದುಡಿಯುತ್ತಿದ್ದ ಜೀವ ಅಂದೇಕೋ ಮಂಕಾಯಿತು. ಲಕ್ಷ್ಮಿಯ ಹೃದಯ ತೀವ್ರವಾಗಿ ಘಾಸಿಗೊಂಡಿತ್ತು. ನಡುರಾತ್ರಿ ಯಾರಿಗೂ ಹೇಳದೆ ಮನೆಯ ಹಿಂಭಾಗದ ಪಾಳುಬಾವಿಗೆ ಹಾರಲು ಸಜ್ಜಾಗಿದ್ದಳು ಲಕ್ಷ್ಮಿ. ಮನದರಸಿಯ ಇಂಗಿತ ಅರಿತಿದ್ದ ನಾಣಿಯು ಆ ರಾತ್ರಿ ಅವಳನ್ನ ಹಿಂಬಾಲಿಸಿದ್ದ. ಪಾಳುಬಾವಿಯ ಬಳಿ ಸಂಧಿಸಿದ್ದರು. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ವ್ಯಕ್ತಿಯೋರ್ವ ಇವಳನ್ನ ಕಂಡು ಮರುಗುತ್ತಾ, ಏನಾಯ್ತು ಮಗಳೇ ಎಂಬ ಅಕ್ಕರೆಯ ನುಡಿಗಳನ್ನಾಡಿದ್ದ. ಹೆಗಲ ಮೇಲೆ ಕಂಬಳಿ, ಕೈಯಲ್ಲಿ ಕೋಲು, ಜೋಳಿಗೆಯಲ್ಲಿ ಎಂಡದ ಬಾಟಲಿಗಳನ್ನ ಒತ್ತಿದ್ದವನ ತಲೆ ಕೂದಲು ಕೆದರಿ ಹೋಗಿತ್ತು. ಅರಿದ ಅಂಗಿ ತೊಟ್ಟಿದ್ದ ಆತನ ಕಣ್ಣಲ್ಲಿ ಬೆಳದಿಂಗಳ ಕಾಂತಿ ಇತ್ತು. ನಾಣಿ ತಮ್ಮ ಪರಿಸ್ಥಿತಿಯನ್ನ ವಿವರವಾಗಿ ತಿಳಿಸಿದ. ಅದಕ್ಕವರು, ಎದರದಿರು ಮಗಳೇ, ನಾನು ದೊಡ್ಡ ಕುಬೇರನಾಗಿದ್ದೆ. ಮಾಯೆಯ ಮೋಹ ತೊರೆದು ಎಲ್ಲವನ್ನ ತ್ಯಜಿಸಿ ಅವನೊಬ್ಬನೇ ಸತ್ಯ ಎಂದು ಊರೂರು ಅಲೆಯುತ್ತಾ ಶ್ರೀಹರಿಯ ನಾಮಾಂಕಿತವನ್ನ ಸಾರುತ್ತಿದ್ದೇನೆ. ನಿನಗೆ ಒಂದು ಉಪಾಯ ಹೇಳುವೆ, ಕೇಳು. ಅದರಂತೆ ಮಾಡಿದರೆ ಸುಖ, ಸಂತೋಷ, ಐಶ್ವರ್ಯ ನಿನ್ನ ಪಾಲಾಗುತ್ತದೆ ಎಂದು ಅರಸಿ ಅಲ್ಲಿಂದ ತೆರಳಿದ. ಮರುದಿನವೇ ಆತ ಹೇಳಿದಂತೆ ಮನೆಯ ಮುಂದೆ ಬೃಂದಾವನವನ್ನ ನಿರ್ಮಿಸಿದರು. ಅದರ ಮೇಲೆ ಕಂಚಿನ ಕಳಶ ಸ್ಥಾಪಿಸಿದರು. ಅದಕ್ಕೆ 1/4 ಲೀಟರ್ ಹಾಲಿನ ಅಭಿಷೇಕ ಮತ್ತು 5 ಜನ ಬಡವರಿಗೆ ಪ್ರತಿದಿನ ಅನ್ನದಾನದ ಸೇವಾ ಕೈಕರ್ಯಗಳು ಲಘುಬಗೆಯಿಂದ ಪ್ರಾರಂಭವಾಯಿತು. ಯಾವ ದಿನ ಈ ಕಂಚಿನ ಕಳಶ ಸದ್ದು ಮಾಡುವುದೋ ಆ ದಿನ ಅದನ್ನ ತಮ್ಮ ತೋಟ ಅಥವಾ ಮನೆಯ ಹಿತ್ತಲಲ್ಲಿ ಊತು ಬಿಡಲು ಸ್ವಾಮಿಗಳು ಹೇಳಿದ್ದರು. ಮಾಸಗಳು ಹೀಗೆ ಉರುಳಿದವು. ಆದರೆ ಲಕ್ಷ್ಮಿಯ ಹಣೆಬರಹವೇನೂ ಬದಲಾಗಿರಲಿಲ್ಲ. ಕಂಚಿನ ಕಳಶ ಶಬ್ದವನ್ನೂ ಮಾಡಲಿಲ್ಲ. ಆದರೂ ಅಚಲ ನಂಬಿಕೆಯಿಂದ ದಂಪತಿ ತಮ್ಮ ಕಾರ್ಯವನ್ನ ಮುಂದುವರಿಸಿದರು. ಅದೊಂದು ದಿನ ಸುರಿಯುತ್ತಿದ್ದ ಭೀಕರ ಮಳೆಗೆ ಸಿಡಿಲೊಂದು ಕಂಚಿನ ಕಳಶಕ್ಕೆ ಅಪ್ಪಳಿಸಿತ್ತು. ಅದರಿಂದ ಒಮ್ಮಿದ ನಾದವು ಲಕ್ಷ್ಮಿಯ ಮನದಲ್ಲಿ ಹೊಸ ಆಸೆಯೊಂದನ್ನು ಚಿಗುರಿಸಿತ್ತು. ಮಳೆ ಕಮ್ಮಿಯಾದೊಡನೆ ಸ್ವಾಮಿಗಳು ಹೇಳಿದಂತೆ ಲಕ್ಷ್ಮಿಯು ಕಳಶವನ್ನ ಸ್ಪರ್ಶಿಸಿದಳು. ತಕ್ಷಣ ಅವಳ ಕೈಗಳು ಅದಕ್ಕೆ ಬಿಗಿಯಾಗಿ ಅಂಟಿದವು. ಸ್ವಲ್ಪ ಸಮಯದ ನಂತರ ಕಳಶವು ಲಕ್ಷ್ಮಿಯನ್ನ ದೂರ ತಳ್ಳಿತು. ಆ ರಭಸಕ್ಕೆ ನೆಲ ಕಚ್ಚಿದಳು. ನಂತರ ಒಂದು ಟವಲ್ ಕೈಗೆ ಸುತ್ತಿಕೊಂಡು ಕಳಶವನ್ನ ಎತ್ತಿಕೊಂಡು ಆ ಸ್ವಾಮಿಯ ಮಾತಿನಂತೆ ಮೊದಲು ಹಳದಿ ವಸ್ತ್ರದಿಂದ, ನಂತರ ಕೆಂಪು ವಸ್ತ್ರದಿಂದ, ಕೊನೆಯದಾಗಿ ಬಿಳಿಯ ವಸ್ತ್ರದಿಂದ ಬಿಗಿಯಾಗಿ ಬಂಧಿಸಿದರು. ಮರುದಿನ ಸೂರ್ಯೋದಯಕ್ಕೂ ಮುನ್ನ ಕಳಶವನ್ನ ಚೀಲದಲ್ಲಿ ಹಾಕಿಕೊಂಡು ತಮ್ಮ ತೋಟಕ್ಕೆ ಸಕುಟುಂಬ ಸಮೇತ ತೆರಳಿದರು. ಆ ಸ್ವಾಮಿ ಹೇಳಿದ ಪ್ರಕಾರವಾಗಿ ಅದನ್ನ 5 ಅಡಿ ಆಳದ ಗುಂಡಿಯಲ್ಲಿ ಇಟ್ಟು ಅದರ ಮೇಲೆ ಬೃಂದಾವನ ಕಟ್ಟಿದರು. ಅಲ್ಲೊಂದು ತುಳಸಿ ಗಿಡವನ್ನ ಸಹ ನೆಟ್ಟರು. ಅಂತೆಯೇ ತಮ್ಮ ಮನೆ ತಲುಪುವಷ್ಟರಲ್ಲಿ ಸರೋಜಮ್ಮನವರಿಗೆ ಕರೆ ಒಂದು ಬಂದಿತ್ತು. 12 ವರ್ಷದಿಂದ ಕೋರ್ಟ್ನಲ್ಲಿದ್ದ ನಿಮ್ಮ ಜಮೀನಿನ ಕೇಸು ನಿಮ್ಮಂತೆಯೇ ಆಗಿದೆ. ಸುಮಾರು 23 ಕೋಟಿಯ ಜಮೀನು ನಿಮ್ಮದಾಗಿದೆ ಎಂದು ಲಾಯರ್ ಸಂತೋಷದ ಶಕುನ ನುಡಿದಿದ್ದರು. ಅಂದಿನಿಂದ ದರಿದ್ರ ಲಕ್ಷ್ಮಿಯಾಗಿದ್ದವಳು ಅದೃಷ್ಟ ಲಕ್ಷ್ಮಿಯಾದಳು. ಅವರಿಗೊಂದು ಮುದ್ದಾದ ಹೆಣ್ಣು ಮಗುವೂ ಜನಿಸಿತು. ಅದಕ್ಕೆ ರಾಧೆ ಎಂದು ನಾಮಕರಣ ಮಾಡಿದರು. ಬಂದ ಜಮೀನನ್ನ ಅರ್ಧಪಾಲು ಮಾರಿ ಅದರ ಹಣದಿಂದ ಲಕ್ಷ್ಮಿಯ ಹಸ್ತದಿಂದಲೇ ಹೊಸ ಬಿಸ್ನೆಸ್ ಶುರು ಮಾಡಿದನು ನಾಣಿ. ಕೆಲವು ಆಗರ್ಭ ಶ್ರೀಮಂತರ ಪಟ್ಟಿಯಲ್ಲಿ ನಾಣಿಯ ಹೆಸರು ಸೇರ್ಪಡೆಗೊಂಡಿತ್ತು. ತನ್ನ ಬಿಸ್ನೆಸ್ ವಿಚಾರವಾಗಿ ದಂಪತಿಯು ಹಳ್ಳಿಗೆ ತೆರಳಿದ್ದಾಗ ಮತ್ತದೇ ಸ್ವಾಮಿಗಳನ್ನ ಕಂಡರು. ಅವರನ್ನ ಕಂಡು ದೈನ್ಯದಿಂದ ಇಬ್ಬರು ಕೈ ಮುಗಿದು ಅಲ್ಲಿಯೇ ಪಕ್ಕದಲ್ಲಿದ್ದ ಊರ ಜನರು ಆತನನ್ನ ನೋಡಿ ಹುಚ್ಚ ಸ್ವಾಮಿ ಇವನು ಎಂದು ನಾಣಿಯ ಬಳಿ ಹೇಳಿದರು. ಆತನೂ ಕೂಡ ಕುಳಿತಲ್ಲಿಂದ ಎದ್ದು ಹುಚ್ಚ ನಾನು ಹುಚ್ಚ ಎಂದು ಕೂಗುತ್ತಾ ಅಲ್ಲಿಂದ ತೆರಳಿದನು. ಲಕ್ಷ್ಮೀನಾರಾಯಣರ ಚಿತ್ತ ಆ ಸ್ವಾಮಿಯತ್ತ ನೆಟ್ಟಿತ್ತು. ತುಸು ದೂರ ಸರಿದ ಅವರು ಕಣ್ಮರೆಯಾದರು. ಆಪತ್ತಿಗಾದವನೇ ನೆಂಟ ಎಂಬಂತೆ ಕಷ್ಟದಲ್ಲಿದ್ದ ಲಕ್ಷ್ಮಿಯ ಕಣ್ಣಿಗೆ ಆ ಹುಚ್ಚನರ್ವ ದೇವರಂತೆ ಕಂಡ. ಅವನನ್ನು ಸಂಪೂರ್ಣವಾಗಿ ನಂಬಿದಳು, ಅನುಕ್ರಮವಾಗಿ ಪಾಲಿಸಿದಳು. ಅವರಿಬ್ಬರಲ್ಲಿದ್ದ ಒಳ್ಳೆಯತನಕ್ಕೆ ಭಗವಂತನ ಅನುಗ್ರಹ ಆಯಿತು. ಮುಂದೆ ಕಷ್ಟಪಟ್ಟು ದುಡಿದು ಶ್ರೀಮಂತಿಕೆಯ ಪಟ್ಟವೇರಿದರು. ಜೀವನದಲ್ಲಿ ಅಚಲವಾದ ನಂಬಿಕೆ ಹೊಂದಿದ್ದರೆ ಸಾಕು, ಎಂತಹ ಕಷ್ಟವನ್ನು ಮೆಟ್ಟಿ ನಿಲ್ಲಬಹುದು ಎಂಬ ಸಂದೇಶವನ್ನ ಲಕ್ಷ್ಮಿ ಇಡೀ ಜಗತ್ತಿಗೆ ಸಾರಿದಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.